ನಮಸ್ಕಾರ, ನಾನು ಡಾಕ್ಟರ್ ಸ್ನೇಹ ಅಂತ, ಫಸ್ಟ್ ಜನರಲ್ ಸರ್ಜರಿ PG ಫ್ರಮ್ ಸಪ್ತಗಿರಿ ಮೆಡಿಕಲ್ ಕಾಲೇಜ್. ಇಲ್ಲಿ ನಾವು ಇವತ್ತು ಕ್ಯಾಂಪ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ವಿವ್ ಸೀನ್ ಮೆನಿ ಪೇಷಂಟ್ಸ್ ಹಿಯರ್. ಫ್ರಮ್ ಮೈ ಡಿಪಾರ್ಟ್ಮೆಂಟ್ ಐ ಹ್ಯಾವ್ ಸೀನ್ ಸುಮಾರು ಪೇಷಂಟ್ಸ್ ನೋಡಿದ್ದೀನಿ. ರೀನಲ್ ಕ್ಯಾಲ್ಕುಲೈ ಪೇಷಂಟ್ಸ್, ಹೆಮರಾಯ್ಡ್ಸ್ ಪೇಷಂಟ್ಸ್, ಪೈಲ್ಸ್ದು ತೊಂದರೆ ಮತ್ತು ಅಲ್ಸರ್ ಪ್ರಾಬ್ಲಮ್ ಇರೋರನ್ನ ನಾವು ನೋಡಿದ್ವಿ ಇವತ್ತು. ಸೊ ನಾವು ಆ್ಯಕ್ಚುಲಿ ನೋಡಿ ವಿ ಹ್ಯಾವ್ ಎಕ್ಸಾಮಿನ್ ದ ಪೇಷಂಟ್. ಎಕ್ಸಾಮಿನ್ ಮಾಡಿ ನಾವು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ಗೆ ಸಜೆಸ್ಟ್ ಮಾಡಿದ್ದೀವಿ. ಕೆಲವು ಪೇಷಂಟ್ಸ್ಗೆ ಸರ್ಜರಿ ಬೇಕಾಗಿರುತ್ತೆ, ಅವ್ರಿಗೆ ನಾವು ನಮ್ಮ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ದೀವಿ. ಸೊ ಅದು ಆ್ಯಕ್ಚುಲಿ ಹೌ ಇಟ್ ಹ್ಯಾಪನ್ಸ್ ಇಸ್, ಹಾಸ್ಪಿಟಲ್ ನಮ್ಮ ಕಡೆಯಿಂದ, ಕ್ಯಾಂಪ್ ಕಡೆಯಿಂದ ಬಸ್ ಬಂದು ಇಲ್ಲೇ ಫ್ರೀ ಚೆಕಪ್ ಇದೆ, ಫ್ರೀ ಪಿಕಪ್ ಮಾಡ್ತಾರೆ. ಇಲ್ಲಿಂದ ಫ್ರೀ ಪಿಕಪ್ ಮಾಡಿ ಮತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವ್ರಿಗೆ ಇಫ್ ದೇ ವಾಂಟ್ ಹಾಸ್ಪಿಟಲೈಸೇಷನ್ ಬೇಕಿದ್ದರೆ ಮತ್ತು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿ ಅವ್ರಿಗೆ ಇದು BPL ಕಾರ್ಡ್, ಇಲ್ಲಾಂದರೆ ಯಶಸ್ವಿನಿ ಕಾರ್ಡ್, ಇಲ್ಲಾಂದರೆ ಇನ್ಶೂರೆನ್ಸ್ ಕವರೇಜ್ ಇದ್ದರೆ ಅವ್ರಿಗೆಲ್ಲ ಫ್ರೀ ಆಗುತ್ತೆ. ಅದು ಬಿಟ್ಟು ಇಫ್ ಸಪೋಸ್ ಅದು ಜಾಸ್ತಿ ಆದರೆ ಮತ್ತು ಅವ್ರು ಸ್ವಲ್ಪ ಜಾಸ್ತಿ ಆದರೆ ದೆನ್ ದೇ ಹ್ಯಾವ್ ಟು ಪೇ, ದುಡ್ಡು ಕಟ್ಟು ಅದು ಟ್ರೀಟ್ಮೆಂಟ್ ತೊಗೋಬಹುದು. ಇವತ್ತು ವಿ ಹ್ಯಾವ್ ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್, ವಿ ಹ್ಯಾವ್ ಆರ್ಥೋ ಡಿಪಾರ್ಟ್ಮೆಂಟ್, ಪೀಡಿಯಾಟ್ರಿಕ್ಸ್, ENT, ಆಫ್ಥಲ್ಮಾಲಜಿಸ್ಟ್, ಕಾರ್ಡಿಯಾಲಜಿಸ್ಟ್ನೂ ಇದ್ದಾರೆ. ವಿ ಹ್ಯಾವ್ OBG ಆಲ್ಸೋ, ಗರ್ಭಕೋಶದ ತೊಂದರೆ, ಹೆರಿಗೆದೇನಾದರೂ ತೊಂದರೆ ಇದ್ದರೆ ಆ ಡಾಕ್ಟರ್ನೂ ಇದ್ದಾರೆ. ECG ಫೆಸಿಲಿಟಿ, GRBS ಫೆಸಿಲಿಟಿ ಎಲ್ಲ ಚೆಕ್ ಮಾಡಿ ನಾವು ಎಕ್ಸಾಮಿನ್ ಮಾಡ್ತಾಯಿದ್ದೀವಿ. ನಾನು ಬೆಳಗ್ಗೆಯಿಂದ ನಾವು ಒಟ್ಟಿಗೆ 70 ಜನ ನೋಡಿದ್ವಿ. ಆ ಥರ ಬಂದಿದ್ದರೆ ಒಂದೇ ಒಂದು ಕೇಸ್ ಈಗ ಬೆಳಗ್ಗೆಯಿಂದ ರೀನಲ್ ಕ್ಯಾಲ್ಕುಲೈ, ಸ್ವಲ್ಪ ದೊಡ್ಡ ಕ್ಯಾಲ್ಕುಲೈ ಇತ್ತು. ಸೊ ಅವ್ರನ್ನ ನಾವು ಯೂರಾಲಜಿ ಡಿಪಾರ್ಟ್ಮೆಂಟ್ಗೆ ರೆಫರ್ ಮಾಡಿದ್ವಿ. ಆ ಟ್ಯಾಬ್ಲೆಟ್ಸ್ನೂ ಇಲ್ಲೇ ಸಪ್ಲೈ ಮಾಡ್ತಾರೆ. ಕೆಲವು ಟ್ಯಾಬ್ಲೆಟ್ಸ್ ಇಲ್ಲೇ ಸಿಗ್ತಾ ಇದೆ, ಫ್ರೀನಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ. ಸಿಗಿಲ್ಲ ಅಂದರೆ ಅವ್ರು ಆಚೆ ತೊಗೊಳ್ತಾರೆ. MLA ಪ್ರದೀಪ್ ಈಶ್ವರ್ ಅವರು ಈ ಕ್ಯಾಂಪ್ನ ಕಂಡಕ್ಟ್ ಮಾಡಿದ್ದಾರೆ. ಇದು ಇಟ್ಸ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್, ಯಾಕೆಂದರೆ ಹಳ್ಳಿ ಕಡೆ ಪೀಪಲ್ ಆರ್ ನಾಟ್ ಅವೇರ್ ಆಫ್ ವಾಟ್ ಡಿಸೀಸಸ್ ಅದೇ. ಈಗ ಅವ್ರಿಗೆ ಇರುತ್ತೆ, ಬಟ್ ಅವ್ರಿಗೆ ಸ್ವಲ್ಪ ಈ ಥರ ಪೈಲ್ಸ್ ಪ್ರಾಬ್ಲಮ್ ಇದ್ರೂ ಅವ್ರು ನಾಚಿಕೆ ಆಗಿ ಅವ್ರು ಆಚೆ ಅಷ್ಟು ಹೇಳಲ್ಲ. ಮತ್ತು ಅದು ತುಂಬ ಕಾಂಪ್ಲಿಕೇಟ್ ಆದಮೇಲೆ ಹಾಸ್ಪಿಟಲ್ ಕಡೆ ಬರ್ತಾರೆ. ಈಗ ಈ ಥರ ಪೇಷಂಟ್ಸ್ನ ಇಟ್ ಈಸ್ ವೆರಿ ಗುಡ್ ದಟ್ ಹಿ ಈಸ್ ಕಂಡಕ್ಟಿಂಗ್ ಸಚ್ ಕ್ಯಾಂಪ್ಸ್. ಲೈಕ್ ಈಸಿ ಅರ್ಲಿ ಡಯಾಗ್ನೋಸಿಸ್ ಆಗುತ್ತೆ ಮತ್ತು ಅರ್ಲಿ ಟ್ರೀಟ್ಮೆಂಟ್, ವೆರಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ನಲ್ಲಿ ಮಾಡ್ಬೋದು. ಸರ್ಜರಿ ತನಕ ಹೋಗೋಕ್ಕೆ ಅವಶ್ಯಕತೆ ಇರಲ್ಲ. ಸೊ ಈ ಥರ ಐ ಹೋಪ್ he conducts more camps like this, and we are obliged and we are happy to serve such people, and we are happy to be present at this camp.